ಮೆಗಾ ಟ್ವಿಸ್ಟ್. ಯುವತಿ ಮಾಸ್ಟರ್ ಸ್ಟ್ರೋಕ್. ಜಾರಕಿಹೊಳಿ ಸೋದರರಿಂದ ಅಜ್ಞಾತ ಸ್ಥಳದಲ್ಲಿ ವಾರ್ ಪ್ಲಾನ್. 28 ದಿನಗಳ ನಂತರ ಕೊನೆಗೂ ಸಿಡಿ ಲೇಡಿ ಪ್ರತ್ಯಕ್ಷ. ಥ್ರಿಲ್ಲರ್ ಸಿನಿಮಾವನ್ನು ಮೀರಿಸುವಂತಿತ್ತು ಯುವತಿ ಎಂಟ್ರಿ. ಹೈ ಪ್ರೊಫೈಲ್ ಕೇಸ್ನಲ್ಲಿ ಕೊನೆಯವರೆಗೂ ಮುಂದುವರೆದಿತ್ತು ಹೈ ಡ್ರಾಮಾ. ಜಡ್ಜ್ ಎದುರು ಸ್ಫೋಟಕ ಸತ್ಯ ಬಾಯ್ಬಿಟ್ಲ ಲೇಡಿ. ಇದುವೇ ಹೊತ್ತಿನ ಫೋಕಸ್ 18. ಸಿಡಿಲಿನಂತಹ ಮಾಸ್ಟರ್ ಸ್ಟ್ರೋಕ್. ನ್ಯಾಯಾಲಯದ ಮುಂದೆ ಇವತ್ತಿನ ಕರ್ಕೊಂಡ್ಬಂದು ಹಾಜರು ಮಾಡಿದ್ದೀವಿ. ಸುಳ್ಳು, ಆಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಎಲ್ಲ ಊಹಾಪೋಹಗಳಿಗೆ ತೆರೆ ಆಗಿದೆ. ಓಕೆನಾ? 28 ದಿನಗಳ ಬಳಿಕ ಕೊನೆಗೂ ಸಿಡಿ ಲೇಡಿ ಪ್ರತ್ಯಕ್ಷ. ಈಗ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸರಿಗೆ ಆರೋಪಿಯನ್ನು ಅರೆಸ್ಟ್ ಮಾಡಲಿ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು, ಹೈ ಡ್ರಾಮಾ. ಅವರು ನಮಗೆ 161 ಸ್ಟೇಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ತಂದೆ ತಾಯಿ ಅಲ್ಲ, ತಂದೆ ತಾಯಿ ಇದ್ರೆ ನಾಳೆ ಬೆಳಗ್ಗೆ ಮಾಡ್ಕೊಂತಾರೆ. ಅದೇನು ದೊಡ್ಡ ವಿಚಾರ ಏನಿಲ್ಲ. ಇಲ್ಲಿಗೆ ಬಂದಿದ್ದವರು ನಾಳೆ ಇನ್ನೊಂದು ಕೇಸಿಗೆ ಮಾಡೋದ್ರ ಏನಿಲ್ಲ. ಗೌಪ್ಯ ಸ್ಥಳದಲ್ಲಿ ಯುವತಿ ಹೇಳಿಕೆ ದಾಖಲು. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಂತೆಯೇ ಸಾಕ್ತು ಸಿಡಿ ಕಹಾನಿ. ಅಲ್ಲಿಂದ ವಿಕ್ಟೋರಿಯಾ ಮೆಡಿಕಲ್ಗೆ ಹೊರಗಡೆ ಬಂದು ಜಾರಕಿಹೊಳಿ ಸಿಡಿ ಪ್ರಕರಣ ಕೊನೆಗೂ ಮಹಾ ರೋಚಕ ಅಂದ್ರೆ ರೋಚಕ ತಿರುವು ಪಡೆದಿದೆ. ಅಜ್ಞಾತ ಸ್ಥಳದಲ್ಲೇ ಕುಳಿತುಕೊಂಡು ವಿಡಿಯೋ ಬಾಂಬ್ ಸಿಡಿಸಿದ್ದ ಸಿಡಿ ಲೇಡಿ ಬರೋಬ್ಬರಿ 28 ದಿನಗಳ ನಂತರ ಕೋರ್ಟ್ ಮುಂದೆ ಪ್ರತ್ಯಕ್ಷವಾದ್ಲು. ಸಿಡಿ ಲೇಡಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತಿದ್ದ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಯುವತಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಯಿತು. ಭದ್ರತೆ ಹಿನ್ನೆಲೆ ಅಜ್ಞಾತ ಸ್ಥಳದಲ್ಲಿ ಜಡ್ಜ್ ಯುವತಿಯ ಹೇಳಿಕೆ ಪಡೆದರು. ಗೌಪ್ಯ ಸ್ಥಳಕ್ಕೆ ಯುವತಿಯನ್ನ ಕರೆತರುವುದಕ್ಕೆ ಜಡ್ಜ್ ಸೂಚಿಸಿದ್ದು, ಕೋರ್ಟ್ನಲ್ಲಿ ಯುವತಿ, ಜಡ್ಜ್, ಸ್ಟೆನೋಗ್ರಾಫರ್ ಮಾತ್ರ ಉಪಸ್ಥಿತರಿದ್ದರು. ವಸಂತ್ ನಗರದಲ್ಲಿರುವ ಗುರುನಾನಕ್ ಭವನದಲ್ಲಿ ಯುವತಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಯಿತು. ಕೋವಿಡ್ ಸಂದರ್ಭದಲ್ಲಿ ಈ ಕೋರ್ಟ್ ರೂಮ್ ರೆಡಿಯಾಗಿದ್ದು, ಇದೇ ಕೋರ್ಟ್ನಲ್ಲಿಯೇ ಸಿಡಿ ಲೇಡಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಯಿತು. ಸಿಆರ್ಪಿಸಿ 164 ಹೇಳಿಕೆಯಾದ ಕಾರಣ ವಕೀಲರಿಗೆ ನೋ ಎಂಟ್ರಿ ಆಗಿತ್ತು. ಯುವತಿ ಮೂಲಕ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಜಡ್ಜ್ ಪಡೆದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಯುವತಿಯಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಯಿತು. ಯುವತಿಯ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ವಿಡಿಯೋ ಮಾಡಿಕೊಂಡಿದ್ದಾರೆ. ಒನ್ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಆಯಿತು. ಈಗ ವಾಯ್ಸ್ ಸ್ಯಾಂಪಲ್ಸು ಮತ್ತೆ 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇವ್ರನ್ನ ವಿಕ್ಟಿಮ್ ಅನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಸಿಡಿ ಪ್ರಕರಣ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಏನಿರಲಿಲ್ಲ. ಸಿಡಿ ಲೇಡಿ ಕೋರ್ಟ್ಗೆ ಹಾಜರಾಗೋ ಕೊನೆ ಕ್ಷಣದವರೆಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಯೂ ಟರ್ನ್, ಸಸ್ಪೆನ್ಸ್, ಥ್ರಿಲ್ಲಿಂಗ್, ಮಿಸ್ಟ್ರಿ ಎಲ್ಲವೂ ಅಡಗಿತ್ತು. ಮಾರ್ಚ್ 2ರಿಂದ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ಅದು ಯುವತಿ ಕೋರ್ಟ್ಗೆ ಹಾಜರಾಗುವ ಕೊನೆ ಘಳಿಗೆವರೆಗೂ ಈ ಹೈಡ್ರಾಮಾ ಮುಂದುವರೆದಿತ್ತು. ಕೋರ್ಟ್ ಅನುಮತಿ ಕೊಟ್ಟ ಬೆನ್ನಲ್ಲೇ ಮಾತನಾಡಿದ್ದ ಯುವತಿ ಪರ ವಕೀಲ ಜಗದೀಶ್, ಇನ್ನೂ 1-2 ಗಂಟೆಯಲ್ಲಿ ಯುವತಿ ವಿಚಾರಣೆಗೆ ಹಾಜರಾಗ್ತಾಳೆ ಅಂದಿದ್ರು. ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಆ ಅಪ್ಲಿಕೇಶನ್ ಅಲೋ ಆಗಿದೆ. ಸ್ಟೇಟ್ಮೆಂಟ್ ಈಗ ರೆಕಾರ್ಡ್ ಆಗುತ್ತೆ. ಸಮಯ ನ್ಯಾಯಾಲಯ ನಿಗದಿ ಮಾಡಿಲ್ಲ.
ಹಾಗಾಗಿ ಸಮಯದ ಆದೇಶವನ್ನು ನ್ಯಾಯಾಲಯ ನೀಡಿದೆ. ಬಟ್ ರೆಕಾರ್ಡ್ಗೆ ಆದೇಶ ಆಗಿದೆ. 164 ಸ್ಟೇಟ್ಮೆಂಟ್ ಇವತ್ತಿನ ಒಂದು ಸ್ವ-ಇಚ್ಛೆ ಹೇಳಿಕೆಯನ್ನು ನ್ಯಾಯಾಲಯ ಇವರು ಐಒನ ಕೇಳಿದ್ರು ಮತ್ತು ಪ್ರಾಸಿಕ್ಯೂಷನ್ ಕೇಳಿದ್ರು ಏನಾನ ಅಬ್ಜೆಕ್ಷನ್ ಇದೆಯಾ ಇಲ್ಲ ಅಂತ. ಸೊ ಅದಾದ ಎರಡೂ ವಾದಗಳನ್ನು ಹಿಯರ್ ಮಾಡಿದಂಥ ನ್ಯಾಯಾಲಯ ಕೇಸಿನ ತೀವ್ರತೆಯನ್ನು ಅರಿತು ಸೆಕ್ಯೂರಿಟಿ ರೀಸನ್ಗೋಸ್ಕರ ಆ ಒಂದು 164 ಸ್ಟೇಟ್ಮೆಂಟನ್ನು ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದ ಒಪ್ಕೊಂಡಿದ್ದೆ ಆದೇಶವನ್ನು ಸಹ ಹೊರಡಿಸಿದೆ. ಆ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಈಗ ಯುವತಿಯ ಹೇಳಿಕೆನ ಈಗ ಸೆಕೆಂಡ್ ರೌಂಡಲ್ಲಿ ಈಗ ಪ್ರೊಸೀಡಿಂಗ್ಸ್ ಕೋರ್ಟ್ನಲ್ಲಿ ಮೊದಲೇ ಹಾಜರಾಗಿದ್ದ ಯುವತಿ ಈ ಹೈ ಪ್ರೊಫೈಲ್ ಕೇಸ್ ಅದ್ಯಾವ ಲೆವೆಲ್ಗೆ ಸೀಕ್ರೆಟ್ ಸಸ್ಪೆನ್ಸ್ ಇಂದ ಕುಡಿತು ಅಂದ್ರೆ ಯುವತಿ ಬೆಂಗಳೂರಿನ ಹೊರವಲಯದಲ್ಲೇ ಇದ್ದಾಳೆ ಅನ್ನೋ ಮಾತು ಕೇಳಿ ಬಂದಿತ್ತು. ಸಿಡಿ ಲೇಡಿ ಒಮ್ಮೆ ಕೋರ್ಟ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಬಹುದು ಅಂತ ಹೇಳಲಾಯಿತು. ಹಾಗಾಗಿ ಕೋರ್ಟ್ ಸುತ್ತಮುತ್ತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಮತ್ತೊಮ್ಮೆ ಭದ್ರತಾ ದೃಷ್ಟಿಯಿಂದ ಆಕೆ ಇರೋ ಜಾಗಕ್ಕೆ ಜಡ್ಜ್ ತೆರಳುತ್ತಾರೆ ಅಂತ ಹೇಳಲಾಯಿತು. ಮಾಧ್ಯಮ ಕೂಡ ಯುವತಿ ಕೋರ್ಟ್ಗೆ ಆಗಮಿಸೋದ್ರ ಬಗ್ಗೆ ಅಲರ್ಟ್ ಆಗಿತ್ತು. ಆಮೇಲೆ ನೋಡಿದ್ರೆ ಸುಮಾರು 3 ಗಂಟೆಯ ಹೊತ್ತಿಗೆ ಯುವತಿ ಪರ ವಕೀಲರಾದ ಜಗದೀಶ್ ಆಲ್ರೆಡಿ ಯುವತಿ ಕೋರ್ಟ್ನಲ್ಲಿ ಇದ್ದಾಳೆ, ಭದ್ರತಾ ದೃಷ್ಟಿಯಿಂದ ಗೌಪ್ಯತೆ ಕಾಪಾಡೋ ದೃಷ್ಟಿಯಿಂದ ಯುವತಿಯನ್ನ ಮೊದಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಅಂತ ಜಗದೀಶ್ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ರು. ಈಗ ಆಕೆ ಹೇಳಿಕೆ ಕೊಡ್ತಾ ಇರೋದು ಐಒ ಮುಂದೆನೂ ಅಲ್ಲ, ವಕೀಲರ ಮುಂದೆನೂ ಅಲ್ಲ, ಜನರ ಮುಂದೆನೂ ಅಲ್ಲ. ಆಕೆ ಹೇಳಿಕೆ ಕೊಡ್ತಾ ಇರೋದು ಮಾನ್ಯ ನ್ಯಾಯಾಲಯದ ಮುಂದೆ. ಅದು ಓಪನ್ ಕೋರ್ಟ್ ಪ್ರೊಸೀಡಿಂಗ್ಸ್, ಯಾರೂ ಸಹ ಇರಲ್ಲ. ನ್ಯಾಯಾಧೀಶರು, ಸ್ಟೆನೋ ಮತ್ತೆ ಕಂಪ್ಲೇಂಟ್ 3 ಜನ ಬಿಟ್ಟರೆ ಬೇರೆ ಯಾರೂ ಇರಲ್ಲ, ಇಂಕ್ಲೂಡಿಂಗ್ ನಾವು ಸಹ ಇರೋದಿಲ್ಲ. 4 ಕಾರುಗಳ ಸೆಕ್ಯೂರಿಟಿಯಲ್ಲಿ ಬಂದ ಯುವತಿ ಬೆಂಗಳೂರಿನ ಹೊರವಲಯದಲ್ಲೇ ಇದ್ದ ಸಿಡಿ ಲೇಡಿ. ಯುವತಿ ಕೋರ್ಟ್ಗೆ ಬರೋಕ್ಕೂ ಮುನ್ನ ಆಕೆ ಎಲ್ಲಿಂದ ಬರ್ತಿದ್ದಾಳೆ ಅನ್ನೋ ವಿಚಾರ ಹೆಚ್ಚು ಕುತೂಹಲ ಹುಟ್ಟಿಸಿತ್ತು. ಕೆಲವರು ಆಕೆ ತುಮಕೂರಿನಿಂದ ಬರ್ತಿದ್ದಾಳೆ ಅಂದ್ರೆ, ಇನ್ನು ಕೆಲವರು ಆಕೆ ಬೆಂಗಳೂರು ಹೊರವಲಯದಿಂದ ಬರ್ತಿದ್ದಾಳೆ ಅಂದ್ರು. ವಕೀಲರ ತಂಡದ ಜೊತೆ ಇನೋವಾ ಕಾರಿನಲ್ಲಿ ಸಂತೃಪ್ತಿ ಪ್ರಯಾಣ ಬೆಳೆಸಿದ್ಲು. ಸಿಡಿ ಲೇಡಿ ಕಾರಿಗೆ 4 ಕಾರುಗಳ ಬೆಂಗಾವಲು ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಅಲ್ಲ, ಇದರಲ್ಲೊಬ್ರು ಕವಿತಾ ಒಬ್ರು, ಇದರಲ್ಲೊಬ್ರು ಹತ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ಸಿಡಿ ಸಿಡಿದು ತಿಂಗಳುಗಳೇ ಉರುಳಿದ್ರು ಸಿಡಿ ಸ್ಫೋಟದ ಬೆಂಕಿ ಮಾತ್ರ ತಣ್ಣಗಾಗ್ತಾನೇ ಇಲ್ಲ. ಸಿಡಿ ಸುತ್ತದ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಬೆಟ್ಟವಾಗಿ ಬೆಳೆದು ನಿಂತಿದೆ. ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು, ತಾಸಿಗೊಂದು ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಿರೋ ಪ್ರಕರಣ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕಡಿಮೆ ಏನಿಲ್ಲ. ಸಿಡಿ ಲೇಡಿ ಇವತ್ತು ಸಿಗ್ತಾಳೆ, ನಾಳೆ ಸಿಗ್ತಾಳೆ, ಕಿಂಗ್ ಪಿನ್ಗಳು SIT ಖೆಡ್ಡಾಕ್ಕೆ ಬೀಳ್ತಾರೆ ಅಂತ ಏನೇನೋ ಲೆಕ್ಕಾಚಾರಗಳು ನಡೀತಿತ್ತು. ಆದ್ರೆ ಇವೆಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. SIT ಪ್ಲಾನ್ ಅನ್ನೇ ಉಲ್ಟಾ ಮಾಡಿರೋ ಸಿಡಿ ಲೇಡಿ ಡೈರೆಕ್ಟ್ ಆಗಿ ಕೋರ್ಟ್ ಮುಂದೆನೆ ಹಾಜರಾದ್ಲು. ವೀಕ್ಷಕರೇ, ನಾವು ಆಗಲೇ ಹೇಳಿದಂತೆ ಜಾರಕಿಹೊಳಿ ಸಿಡಿ ಕಹಾನಿ ದಿನವೂ ಕೂಡ ಊಹೆಗೂ ನಿಲುಕದ ತಿರುವುಗಳನ್ನು ಪಡೆದುಕೊಳ್ತಾನೆ ಬರ್ತಿದೆ. ಅದರಲ್ಲೂ ಈ ಪ್ರಕರಣದಲ್ಲಿ ಸಿಡಿ ಯುವತಿಯ ಆ 5 ವಿಡಿಯೋ, ಆ 2 ಆಡಿಯೋ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿತ್ತು. 5 ವಿಡಿಯೋಗಳು ಜಾರಕಿಹೊಳಿಯನ್ನೇ ಶೇಕ್ ಮಾಡಿದ್ರೆ, ಆ 2 ಆಡಿಯೋ ಮಹಾನಾಯಕನ ಬುಡವನ್ನೇ ಅಲ್ಲಾಡಿಸಿಬಿಡ್ತು. ಜಾರಕಿಹೊಳಿಯ 11 ಸಾಕ್ಷಿ, ಯುವತಿ ಪೋಷಕರ 9 ಎವಿಡೆನ್ಸ್ಗಳ ಬಾಂಬ್ ಪ್ರಕರಣಕ್ಕೆ ರೋಚಕ ತಿರುವನ್ನೇ ನೀಡಿತ್ತು. ಈ ನಡುವೆ ಸಿಡಿ ಲೇಡಿಯ ಆ 2 ಲೆಟರ್ಗಳು ಕೂಡ ದೊಡ್ಡ ಮಟ್ಟದ ಸುಂಟರಗಾಳಿ ಬಿರುಗಾಳಿಯನ್ನ ಎಬ್ಬಿಸಿತ್ತು. ವಕೀಲರ ಮೂಲಕ ಜಾರಕಿಹೊಳಿ ವಿರುದ್ಧ ದೂರು ಸಲ್ಲಿಸಿದ್ದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ರಕ್ಷಣೆ ಕೋರಿ ಪತ್ರ ಬರೆದಿದ್ದು ದೊಡ್ಡ ಮಟ್ಟದ ಕುತೂಹಲವನ್ನ ಹುಟ್ಟುಹಾಕಿತ್ತು. ಯುವತಿ ಜಡ್ಜ್ಗೆ ಪತ್ರ ಬರೆದಾಗಿನಿಂದ ಇಲ್ಲಿಯವರೆಗೂ ಯಾವೆಲ್ಲ ರೀತಿಯ ಟ್ವಿಸ್ಟ್ ಟರ್ನ್ಗಳಾದ್ವು ಅನ್ನೋದನ್ನ ಒಮ್ಮೆ ನಾವು ನಿಮಗೆ ರೀಕ್ಯಾಪ್ ಮಾಡಿ ತೋರಿಸ್ತೀವಿ. ದಿನಾಂಕ ಮಾರ್ಚ್ 29, 2021 ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೆದಿದ್ದ ಯುವತಿ. ಮಾರ್ಚ್ 29ನೇ ತಾರೀಕು ಬೆಳಿಗ್ಗೆ ಸುಮಾರು 8 ಗಂಟೆಯ ಹೊತ್ತಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಯುವತಿ ಬರೆದಿದ್ದ ಪತ್ರ ವೈರಲ್ ಆಗಿತ್ತು. ಪತ್ರದಲ್ಲಿ ಸಿಡಿ ಲೇಡಿ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ, ರಮೇಶ್ ಪ್ರಭಾವಿ ವ್ಯಕ್ತಿಯಾಗಿದ್ದು ಅವರಿಂದ ನಮಗೆ ರಕ್ಷಣೆ ಬೇಕು, ನಿಮ್ಮ ಮೇಲುಸ್ತುವಾರಿಯಲ್ಲೇ SIT ತನಿಖೆ ಆಗಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದು. ಸಿಡಿ ಲೇಡಿಯ ಈ ಪತ್ರ ದೊಡ್ಡ ಮಟ್ಟದ ಸಂಚಲನವನ್ನೇ ಉಂಟು ಮಾಡಿತ್ತು. ಈ ಪತ್ರ ವೈರಲ್ ಆಗ್ತಿದ್ದಂತೆ ಸಿಡಿ ಲೇಡಿ ಪರ ವಕೀಲರು ಕೋರ್ಟ್ ಮುಂದೆ ಯುವತಿ ಹೇಳಿಕೆ ನೀಡುವುದಕ್ಕೆ ಸಜ್ಜಾಗಿದ್ದಾಳೆ. ಈ ಬಗ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅನುಮತಿ ಕೂಡ ಕೇಳಿದ್ದರು. ಡ್ಯೂ ಟು ಸೆಕ್ಯೂರಿಟಿ ರೀಸನ್ಸು ಇಮೇಲ್ ಮುಖಾಂತರ ಹೇಳ್ತಾರೆ ನಮಗೆ ವೆದರ್ ಟು ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಆರ್ ಸಮ್ ಅದರ್ ಪ್ಲೇಸ್ ಅಂತ. ಸೊ
ಸೊ ವಿ ಜಸ್ಟ್ ವೇಟಿಂಗ್ ಫಾರ್ ದ ಇಮೇಲ್ ಕಮ್ಯುನಿಕೇಶನ್. ಅಲ್ಲ, ಈಗ ಪ್ರೊಡ್ಯೂಸ್ ಮಾಡಲಿಕ್ಕೆ ಆದೇಶ ಆಗಿದೆ, ಬಟ್ ಎಲ್ಲಿ ಮಾಡಬೇಕು ಅನ್ನೋದು ಈಗ ಆದೇಶಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸೊ ವೆದರ್ ಹೋಮ್ ಅಥವಾ ಮನೆ ಅಥವಾ ಇಲ್ಲಿ ಅನ್ನೋದನ್ನ ಕಮ್ಯುನಿಕೇಟ್ ಮಾಡ್ತಾರೆ ಥ್ರೂ ಇಮೇಲು. ದಿನಾಂಕ ಮಾರ್ಚ್ 29, 2021 ಹೇಳಿಕೆ ದಾಖಲಿಸಲು ಯುವತಿಗೆ ಕೋರ್ಟ್ ಅನುಮತಿ. ವಕೀಲರು ಅರ್ಜಿ ಸಲ್ಲಿಸಿದ್ದ ಬೆನ್ನಲ್ಲೇ ಕೋರ್ಟ್ ಯುವತಿ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಅನುಮತಿ ನೀಡುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು ಹರಿದಾಡ್ತಿದ್ವು. ನಂತರ ಯುವತಿ ಪರ ವಕೀಲರ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿತು. ಸುಮಾರು ಸಂಜೆ 5 ಗಂಟೆಯ ಹೊತ್ತಿಗೆ ಕೋರ್ಟ್ ಯುವತಿ ಹೇಳಿಕೆ ದಾಖಲಿಸಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಿತು. ಆಗ್ಲೇ ನೋಡಿ ಎಲ್ಲರ ಚಿತ್ತ ಕೋರ್ಟ್ನತ್ತ ಇತ್ತು. ಇಷ್ಟು ದಿನ ಅಜ್ಞಾತ ಸ್ಥಳದಲ್ಲೇ ಕುಳಿತುಕೊಂಡು ವಿಡಿಯೋ ಮೇಲೆ ವಿಡಿಯೋ ರಿಲೀಸ್ ಮಾಡುತ್ತಿದ್ದ ಯುವತಿ ಇನ್ನೇನು ಕೋರ್ಟ್ಗೆ ಹಾಜರಾಗೇ ಬಿಡ್ತಾಳೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಯುವತಿ ಕೋರ್ಟ್ ಮುಂದೆ ಪ್ರತ್ಯಕ್ಷ ಆಗೇ ಬಿಡ್ತಾಳೆ ಅಂತ ಎಸಿಎಂಎಂ ಕೋರ್ಟ್ ಸುತ್ತ ಭಾರೀ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಸಿಡಿ ಕೇಸ್ ತನಿಖೆಗೆ ಮಹಿಳಾ ಅಧಿಕಾರಿ ನೇಮಕ, ಎಲ್ಲ ದೂರುಗಳು ಎಸ್ಐಟಿಗೆ ವರ್ಗಾವಣೆ. ಕೋರ್ಟ್ನಿಂದ ಅನುಮತಿ ಸಿಕ್ಕ ಒಂದೇ ಗಂಟೆಯಲ್ಲೇ ಯುವತಿಯನ್ನು ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂತ ಹೇಳಿದ್ರಿಂದ ಕೋರ್ಟ್ ಸುತ್ತಮುತ್ತ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಲೇಡಿ ಕೋರ್ಟ್ಗೆ ಈಗ ಬರ್ತಾಳೆ, ಆಗ ಬರ್ತಾಳೆ, ಎಲ್ಲಾ ಸತ್ಯ ಹೊರಬೀಳುತ್ತೆ ಅಂದುಕೊಳ್ಳುವಾಗಲೇ ಸಂಜೆಯೇ ಆಗಿ ಹೋಯಿತು. ನಂತರ ಮಿಡ್ ನೈಟ್ನಲ್ಲಿ ಜಡ್ಜ್ ಮನೆಗೆ ಹಾಜರಾಗಿ ಬಿಡ್ತಾಳೆ ಅನ್ನುವಂತಾನೂ ಅಂದುಕೊಳ್ಳಲಾಗಿತ್ತು. ಆದರೆ ಅದ್ಯಾವುದೂ ಆಗಲೇ ಇಲ್ಲ. ಮಾರ್ಚ್ 30ಕ್ಕೆ ಸಿಡಿ ಲೇಡಿ ಕೋರ್ಟ್ಗೆ ಹಾಜರಾದ್ಲು. ಯುವತಿ ಕೋರ್ಟ್ಗೆ ಹಾಜರಾಗೋಕ್ಕೂ ಮುನ್ನ ಹಲವು ಡೆವಲಪ್ಮೆಂಟ್ಗಳು ಆದ್ವು. ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳನ್ನ ಕಮಿಷನರ್ ಕಮಲ್ ಪಂತ್ ಎಸ್ಐಟಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ರು. ಕಲ್ಲಹಳ್ಳಿ ಕಂಪ್ಲೇಂಟ್, ರಮೇಶ್ ದೂರು, ಯುವತಿ ದೂರು, ಪೋಷಕರು ದಾಖಲಿಸಿದ್ದ ಕಿಡ್ನಾಪ್ ಕೇಸ್ ಎಲ್ಲ ದೂರುಗಳನ್ನ ಮಾರ್ಚ್ 29ರಂದೇ ಎಸ್ಐಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸಿಡಿ ಕೇಸ್ ತನಿಖೆಗೆ ಮಹಿಳಾ ಅಧಿಕಾರಿ ಎಸಿಪಿ ಕವಿತಾ ಅವರನ್ನ ನೇಮಕ ಮಾಡಲಾಯಿತು. ಯುವತಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಬೇಕು, ಬಟ್ಟೆ ಮಾದರಿ ಪರೀಕ್ಷೆ, ಸ್ಥಳ ಹಾಜರು ಪ್ರಕ್ರಿಯೆ ಇರುತ್ತೆ. ಹೀಗಾಗಿ ಮಹಿಳಾ ಅಧಿಕಾರಿಯನ್ನ ನೇಮಿಸಲಾಯಿತು. ದಿನಾಂಕ ಮಾರ್ಚ್ 30, 2021 ಯುವತಿ ಹೇಳಿಕೆ ಪಡೆಯಲು ಎಸ್ಐಟಿ ಆಕ್ಷೇಪಣೆ. ಯಾವಾಗ ಯುವತಿಯನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಪರ್ಮಿಷನ್ ಸಿಕ್ತೋ ಇದರ ಬೆನ್ನಲ್ಲೇ ಹಲವು ಬಿರುಸಿನ ಬೆಳವಣಿಗೆಗಳು ನಡೆದವು. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ನತ್ತ ದೌಡಾಯಿಸಿದ್ರು. ಆ ಕಡೆ ಯುವತಿ ಪರ ವಕೀಲರು ಸಿಆರ್ಪಿಸಿ 164 ಅಡಿ ಯುವತಿ ಹೇಳಿಕೆ ದಾಖಲಿಸೋದಕ್ಕೆ ಇನ್ನಿಲ್ಲದ ರೀತಿ ಪ್ರಿಪರೇಷನ್ ಮಾಡಿಕೊಳ್ತಿದ್ರೆ, ಈ ಕಡೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಎಸ್ಐಟಿ ಕೂಡ ರೆಡಿಯಾಗಿತ್ತು. ಅದಕ್ಕಾಗಿ ವಿಶೇಷ ತನಿಖಾಧಿಕಾರಿಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು. ಯುವತಿ ಕೋರ್ಟ್ಗೆ ಹಾಜರಾಗ್ತಿದ್ದಂತೆ ಯುವತಿಯನ್ನ ತಮ್ಮ ವಶಕ್ಕೆ ಕೊಡುವಂತೆ ಎಸ್ಐಟಿ ಮನವಿ ಮಾಡಿಕೊಂಡಿತ್ತು. ಈ ಬಗ್ಗೆ ಕೋರ್ಟ್ನಲ್ಲಿ ಯುವತಿ ಪರ ವಕೀಲ ಜಗದೀಶ್ ಹಾಗೂ ತನಿಖಾಧಿಕಾರಿ ಕವಿತಾ ನಡುವೆ ವಾದ ಪ್ರತಿವಾದ ಮಂಡನೆಯಾಯಿತು. 164 ಅಡಿ ಹೇಳಿಕೆ ದಾಖಲಿಸಲು ಅನುಮತಿ ನೀಡಬೇಕು. ಕೋರ್ಟ್ ನೇರವಾಗಿ 164 ಹೇಳಿಕೆಯನ್ನ ದಾಖಲಿಸಿಕೊಳ್ಳೋಕೆ ಬರೋದಿಲ್ಲ. ಮೊದಲು ಎಸ್ಐಟಿ ಮುಂದೆ ಹೇಳಿಕೆ ನೀಡಬೇಕು. ತನಿಖಾಧಿಕಾರಿ ಮುಂದೆ ಹೇಳಿಕೆ ನೀಡಲು ಅನುಮತಿ ನೀಡಬೇಕು. ಯುವತಿ ಜೀವಕ್ಕೆ ಬೆದರಿಕೆ ಇದೆ. ಬಳಿಕ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಿಸೋಕೆ ಸೂಚಿಸಬೇಕು. ಯುವತಿಗೆ ಜೀವ ಬೆದರಿಕೆ ಇದೆ. ಪೋಷಕರಿಗೂ ಒತ್ತಡ ಹಾಕಲಾಗುತ್ತಿದೆ. ತನಿಖಾಧಿಕಾರಿ ಯಾರು? ನನ್ನನ್ನ ತನಿಖಾಧಿಕಾರಿಯಾಗಿ ನೇಮಿಸಿದ್ದಾರೆ. ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಿಸಲು ಕೋರ್ಟ್ ಸಮ್ಮತಿ. ನಾವು ಸಿಆರ್ಪಿಸಿ 161 ಅಡಿ ಹೇಳಿಕೆ ದಾಖಲಿಸಬೇಕು. ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು. 164 ಅಡಿ ಹೇಳಿಕೆ ಪಡೆದು ನಾವು ನಿಮಗೆ ಒಪ್ಪಿಸುತ್ತೇವೆ. ನೀವು ವಿಚಾರಣೆ ಮಾಡಿ, ಮೆಡಿಕಲ್, ಮಹಜಾರ್ ಎಲ್ಲ ಮಾಡಿ. ಸಿಡಿ ಲೇಡಿಗೆ ಬಿಗ್ ಶಾಕ್ ಕೊಡೋಕೆ ಮುಂದಾಗಿತ್ತು ಎಸ್ಐಟಿ. ಈ ಬಗ್ಗೆ ಹೈಕೋರ್ಟ್ ಆದೇಶ ಪ್ರತಿ ಜೊತೆ ಮೆಮೊ ಸಲ್ಲಿಕೆ ಕೂಡ ಮಾಡಿತ್ತು. ಆದರೆ ಎಸ್ಐಟಿ ಮನವಿಯನ್ನ ತಳ್ಳಿ ಹಾಕಿದ್ದ ಕೋರ್ಟ್ ಯುವತಿಗೆ ಹೇಳಿಕೆ ದಾಖಲಿಸಿಕೊಳ್ಳೋಕೆ ಮೊದಲು ಅವಕಾಶ ಕೊಟ್ಟಿತ್ತು. ನಂತರ ಎಸ್ಐಟಿ ವಿಚಾರಣೆ ಮಾಡಬಹುದು ಅಂತ ನ್ಯಾಯಾಧೀಶರು ಹೇಳಿದ್ರು. ಈ ಕಡೆ ಸಿಡಿ ಲೇಡಿ ಕೋರ್ಟ್ಗೆ ದಿಢೀರಂತ ಪ್ರತ್ಯಕ್ಷ ಆಗ್ತಿದ್ದ ಬೆನ್ನಲ್ಲೇ ಆ ಕಡೆ ಜಾರಕಿಹೊಳಿಗೆ ಢವ ಪುಕ ಶುರುವಾಗಿದೆ. ಯುವತಿಯ ವಿಡಿಯೋಗಳೇ ಮಾಜಿ ಸಚಿವರ ಬುಡವನ್ನೇ ಅಲ್ಲಾಡಿಸಿತ್ತು. ಈಗ ಸಿಡಿ ಲೇಡಿ ಸೀದಾ ಜಡ್ಜ್ ಮುಂದೆಯೇ ತನ್ನ ಹೇಳಿಕೆ ಕೊಟ್ಟಿದ್ದಾಳೆ. ಇದು ನಿಜವಾಗಲೂ ಜಾರಕಿಹೊಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದೊಡ್ಡಲಿದೆ. ಹೀಗಾಗಿ ಈ ಜಾಲದಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಕಾನೂನಿನ ಪ್ರಹಾರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು. ಒಂದ್ ಕಡೆ ಸಿಡಿ ಲೇಡಿ ಕೋರ್ಟ್ಗೆ ಹಾಜರಾಗ್ತಿದ್ದಂತೆ ಈ ಕಡೆ ಜಾರಕಿಹೊಳಿಗೆ ಇನ್ನಿಲ್ಲದ ನಡುಕ ಶುರುವಾಗಿತ್ತು. ಯುವತಿ ಹೇಳಿಕೆಯೇ ಜಾರಕಿಹೊಳಿ ಭವಿಷ್ಯವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಮಾಜಿ ಸಚಿವರು ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಮೆಗಾ ಪ್ಲಾನ್ ಮಾಡಿದ್ರು ಗೊತ್ತಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇದ್ದ ಯುವತಿ ಕೋರ್ಟ್ಗೆ ಹಾಜರಾಗಿದ್ದೂ ಆಯ್ತು, ಹೇಳಿಕೆ ಕೊಟ್ಟಿದ್ದೂ ಆಯ್ತು. ಈಗ ಇರೋದು ಅಸಲಿ ಆಟ. ಸಿಡಿ ಲೇಡಿ ಹೇಳಿಕೆ ಜಾರಕಿಹೊಳಿಗೆ ಎಷ್ಟು ಮಟ್ಟಿಗೆ ಕಂಟಕವಾಗಬಲ್ಲದು? ರಮೇಶ್ ಈ ಕೇಸ್ನಿಂದ ಪಾರಾಗೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ತಯಾರು ಮಾಡ್ಕೊಂಡಿದ್ರು? ಈ ಬಗ್ಗೆ ಹೇಳ್ತೀವಿ ನೋಡಿ. ಸಿಡಿ ಕೇಸ್ ದಿನೇ ದಿನೇ ಜಟಿಲವಾಗ್ತಿದ್ದಂತೆ ನಿರೀಕ್ಷಣಾ ಜಾಮೀನು ಪಡೆಯಲು ರಮೇಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ರು. ಈ ಕುರಿತು ತಮ್ಮ ವಕೀಲರ ಜೊತೆ ಚರ್ಚೆ ನಡೆಸಿದ್ರು.
ಜಾಮೀನು ಅನಿವಾರ್ಯವಾಗುತ್ತೆ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕಿಂತ ಜಾಮೀನು ಪಡೆಯುವುದೇ ಲೇಸು ಅಂತ ವಕೀಲರು ಸಲಹೆ ನೀಡಿದ್ರಂತೆ. ಈ ಸಂಬಂಧ ನಿರೀಕ್ಷಣಾ ಜಾಮೀನು ಪಡೆಯಲು ರಮೇಶ್ ಪ್ಲಾನ್ ಮಾಡಿದ್ರು. ಆದರೆ ಜಾರಕಿಹೊಳಿ ವಿರುದ್ಧ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಅವರಿಗೆ ಸುಲಭವಾಗಿ ನಿರೀಕ್ಷಣಾ ಜಾಮೀನು ದೊರೆಯಲ್ಲ ಅನ್ನೋ ಮಾತು ಕೂಡ ಇತ್ತು. ಅತ್ಯಾಚಾರ, ಲೈಂಗಿಕ ಕಿರುಕುಳ, ಜೀವ ಬೆದರಿಕೆ ಕೇಸ್, ಈ ಕೇಸ್ಗಳಲ್ಲಿ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೂ ಹೇಳಲಾಗ್ತಿದೆ. ಅಂತಹ ಸಮಯದಲ್ಲಿ ಯುವತಿ ಹೇಳಿಕೆ ಆಧಾರದ ಮೇಲೆ ರಮೇಶ್ ಜಾರಕಿಹೊಳಿ ಹೈಕೋರ್ಟ್ ಮೊರೆ ಹೋಗಿ ಪ್ರಶ್ನೆ ಮಾಡಬಹುದು. ಇನ್ನೊಂದು ಕಡೆ ಕೋರ್ಟ್ಗೆ ಸಂತ್ರಸ್ತ ಯುವತಿ ಅರ್ಜಿ ಹಾಕಿದ ಹಿನ್ನೆಲೆ ತಲೆಕೆಡಿಸಿಕೊಂಡಿದ್ದ ಬಾಲಚಂದ್ರ ಜಾರಕಿಹೊಳಿ ವಕೀಲರು ಹಾಗೂ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ರು. ಹಾಗೆ ಇತ್ತ ಸಿಡಿ ಲೇಡಿ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸುತ್ತಿದ್ರೆ ಅತ್ತ ಟೆನ್ಷನ್ನಲ್ಲಿದ್ದ ಜಾರಕಿಹೊಳಿ ದೇವರ ಮೊರೆ ಹೋಗಿದ್ರು. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ರಮೇಶ್ ಪೂಜೆ ಸಲ್ಲಿಸಿದ್ರು ಅಂತ ಹೇಳಲಾಗುತ್ತೆ. ಅಲ್ಲಿಂದ ನಂತರ ಮತ್ತೆ ಗೋಕಾಕ್ನತ್ತ ಪ್ರಯಾಣ ಬೆಳೆಸಿದ್ರು. ಜಾರಕಿಹೊಳಿ ಏನೇ ಗೇಮ್ ಪ್ಲಾನ್ ಮಾಡಿದ್ರು ಅವರಿಗೆ ಟೆನ್ಷನ್ ಅಂತೂ ಕಡಿಮೆ ಆಗಲ್ಲ. ಕೆಲವು ದಿನಗಳ ಕಾಲ ಕಾನೂನು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾದ್ರೂ ಅಚ್ಚರಿ ಇಲ್ಲ. ಸಿಡಿ ಲೇಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ವಿಮಾನದ ಮೂಲಕ ಹಾರಿ ಬಂದ್ಲ ಯುವತಿ. ಇಷ್ಟು ದಿನ ಗೌಪ್ಯ ಸ್ಥಳದಲ್ಲಿದ್ದುಕೊಂಡೇ ಎಸ್ಐಟಿಗೆ ಚಮಕಾಯಿಸುತ್ತಿದ್ದ ಸಿಡಿ ಲೇಡಿ ದಿಢೀರನೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಗೊತ್ತಾ? ತಕ್ಷಣ ಕೋರ್ಟ್ ಮುಂದೆ ಹಾಜರಾಗಿದ್ದಾಳೆ. ಇದು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿಸಿದೆ. ಮಾರ್ಚ್ 29ಕ್ಕೇನೆ ಬೆಂಗಳೂರಿಗೆ ಬಂದಿದ್ಲ ಯುವತಿ ಅನ್ನೋ ಅನುಮಾನ ಹುಟ್ಟುತ್ತೆ. ಅದಕ್ಕೂ ಒಂದು ಕಾರಣ ಇದೆ. ಕೆಐಎಬಿ ಏರ್ಪೋರ್ಟ್ಗೆ ಸಿಡಿ ಲೇಡಿ ಬಂದಿಳಿದಿದ್ದ ವಿಡಿಯೋ ಫುಟೇಜ್ ಮಾಧ್ಯಮಗಳಿಗೆ ಸಿಕ್ಕಿದೆ. ಆಕೆ ಗೋವಾದಿಂದ ಬೆಂಗಳೂರಿಗೆ ಹಾರಿ ಬಂದಿದ್ದಾಳೆ ಅನ್ನೋ ಮಾಹಿತಿ ಇದೆ. ಆಕೆಯನ್ನ ತೀವ್ರ ಭದ್ರತೆಯಲ್ಲಿ ಬೆಂಗಾವಲಿನಲ್ಲಿಯೇ ಬೆಂಗಳೂರಿಗೆ ಕರೆದುಕೊಂಡು ಬರಲಾಯಿತು ಅನ್ನೋ ಮಾತುಗಳು ಓಡಾಡ್ತಿವೆ. ಯುವತಿಯ ಧ್ವನಿ ಪರೀಕ್ಷೆ ಮಾಡ್ತಾ ಎಸ್ಐಟಿ. ಅತ್ತ ಯುವತಿ ಹೇಳಿಕೆ ದಾಖಲಾಗ್ತಿದ್ದಂತೆ ಎಸ್ಐಟಿ ಕೋರ್ಟ್ ಅನುಮತಿ ಕೇಳಿ ಯುವತಿಯನ್ನ ಕರೆದುಕೊಂಡು ಹೋಗಿತ್ತು. ಸಿಆರ್ಪಿಸಿ 161 ಅಡಿಯಲ್ಲಿ ಯುವತಿಯನ್ನ ಎಸ್ಐಟಿ ಅಧಿಕಾರಿಗಳು ಧ್ವನಿ ಪರೀಕ್ಷೆಗೆ ಕರೆದುಕೊಂಡು ಹೋಗಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಯುವತಿ ಪರ ವಕೀಲ ಜಗದೀಶ್, ಯುವತಿಯನ್ನ ಎಸ್ಐಟಿ ವಶಕ್ಕೆ ಪಡೆದಿಲ್ಲ, ಆಕೆಯಿಂದ ಹೇಳಿಕೆ ಮಾತ್ರ ದಾಖಲಿಸಿಕೊಳ್ಳಲಾಗ್ತಿದೆ. ಎಸ್ಐಟಿ ಮನವಿ ಮಾಡಿ ಯುವತಿಯನ್ನ ಕರೆತಂದಿದೆ ಅಂತ ಸ್ಪಷ್ಟಪಡಿಸಿದ್ರು. ಸಿಡಿ ಪ್ರಕರಣದ ಬಗ್ಗೆ ಬಾಂಬ್ ಸಿಡಿಸಿದ ಯತ್ನಾಳ್ ಸಿಡಿ ವಿಚಾರದಲ್ಲಿ ಸಿಎಂ ಹಾಗೂ ಡಿಕೆಶಿ ನಡುವೆ ಒಳಒಪ್ಪಂದ ಇದೆ ಅಂತ ಆರೋಪಿಸಿದ್ರು. ಇನ್ನೊಂದು ಕಡೆ ಯುವತಿಯ ಧ್ವನಿ ಪರೀಕ್ಷೆ ನಂತರ ಆಕೆಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಯುವತಿಯ ವಿಚಾರಣೆ ನಡೆಯಿತು. ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಯುವತಿಗೆ 70ರಿಂದ 80 ಪ್ರಶ್ನೆಗಳ ಸುರಿಮಳೆಗೈದ್ರು ಅಂತ ಹೇಳಲಾಗುತ್ತಿದೆ. ಸಿಡಿ ಪ್ರಕರಣ ಒಂದು ಹಂತ ತಲುಪುತ್ತಿದ್ದಂತೆ ಕುತೂಹಲ ಹೆಚ್ಚುತ್ತಾನೇ ಇದೆ. ಸಿಡಿ ಯಾರಿಗೆ ಉರುಳಾಗುತ್ತೆ? ನ್ಯಾಯಾಧೀಶರ ಮುಂದೆ ಯುವತಿ ಯಾವೆಲ್ಲ ಹೇಳಿಕೆ ಕೊಟ್ಲು? ಹಾಗೆ ಇದರೊಂದಿಗೆ ಆಕೆ ಇಷ್ಟು ದಿನ ಯಾರ ಜೊತೆಗೆ ಇದ್ಲು? ಆಕೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ ತೀವ್ರ ಕುತೂಹಲ ಹುಟ್ಟಿಸಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.